ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ರಾಮ್ ಇಬ್ಬರು ತೂಗು ಸೇತುವೆ ಮೇಲೆ ಬರ್ತಾರೆ. ರಾಮ್ ಐ ಲವ್ ಯು ಅಂತ ಕೂಗ್ತಾಳೆ ಪ್ರೇಮ. ಅಲ್ಲಿರೋ ಬಳ್ಳಿನ ಎಳಿತಾಳೆ. ಏನು ಮಾಡ್ತಿದ್ಯಾ ಅಂತಾನೆ ರಾಮ್. ತೂಗ್ತಾ ಇದ್ದೀನಿ ಅಂತಾಳೆ ಪ್ರೇಮ. ಇದು ತೂಗು ಸೇತುವೆ ಅಂತಾನೆ ರಾಮ್. ಅದಕ್ಕೆ ತೂಗ್ತಿರೋದು, ನೀನು ನನ್ನ ಜೊತೆ ತೂಗು ಅಂತಾಳೆ ಪ್ರೇಮ. ಒಳ್ಳೆ ಚೈಲ್ಡ್ ಸವಾಸ ಆಯಿತು, ಇಬ್ಬರು ಸೇರ್ಕೊಂಡು ತೂಗ್ಬಿಟ್ರೆ ಈ ಸೇತುವೆ ತೂಗ್ಬಿಡುತ್ತಾ ಅಂತಾನೆ ರಾಮ್. ಸರಿ ಬಿಡು, ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತಾಳೆ ಪ್ರೇಮ. ಬೇಕಿದ್ರೆ ನೀನು ಒಬ್ಳೆ ಹೋಗ್ತಾಗೋ, ನಾನು ಇಲ್ಲೇ ನಿಂತ್ಕೋತೀನಿ ಅಂತಾನೆ ರಾಮ್. ಅದು ಹೇಗಾಗುತ್ತೆ ರಾಮ್, ನೀನು ಇಲ್ಲದೆ ಇರೋ ಫೋಟೋ ಒಂಥರ ವಾಸನೆ ಇಲ್ದಿದ್ದು ಹೂವಿನ ಹಾಗೆ, ಸ್ವೀಟ್ ಇಲ್ಲದೆ ಇರೋ ಜೇನಿದ್ದ ಹಾಗೆ. ನೀನು ಇಲ್ಲದೆ ಇರೋ ಫೋಟೋ ಅಂತ ಪ್ರೇಮ ಹೇಳುವಾಗ, ಮೆದ್ಲು ಇಲ್ಲದೆ ಇರೋ ನಿನ್ನ ತಲೆ ಇದ್ದ ಹಾಗೆ ಅಂತಾನೆ ರಾಮ್. ನಿನ್ನ ತಲೆ ನೋಡು, ನಾನು ಫೋಟೋ ತೆಗೆಸ್ಕೊಳ್ಳದೆ ಎಲ್ಲಿಗೂ ಬರಲ್ಲ, ಇಲ್ಲೇ ನಿಂತ್ಕೋತೀನಿ, ಇಲ್ಲಿಂದ ಒಂದು ಹೆಜ್ಜೆನೂ ಕದಲಲ್ಲ ಅಂತಾಳೆ ಪ್ರೇಮ. ಆಯಿತು ಇರು ತೆಗೆಸ್ಕೊಳ್ಳೋಣ ಅಂತಾನೆ ರಾಮ್. ಅಲ್ಲಿ ನೋಡು, ಯಾವುದೋ ಅಂಕಲ್ ಬರ್ತಿದ್ದಾರೆ, ಅವ್ರ ಹತ್ರ ಫೋಟೋ ತಗೊಳ್ಳೋಣ ಅಂತ ಒಬ್ಬರ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ. ಅದನ್ನು ಸ್ನೇಹ ನಿಂತ್ಕೊಂಡು ಸಿಟ್ಟಿಂದ ನೋಡ್ತಾಳೆ. ಈ ಕಡೆ ಬಾ, ಇನ್ನೊಂದು 2 ಫೋಟೋ ತಗೊಳ್ಳೋಣ ಅಂತಾಳೆ ಪ್ರೇಮ. ಯಾಕಿಷ್ಟು ಫೋಟೋ ಅಂತಾನೆ ರಾಮ್. ಇರಲಿ ಬಿಡಿ ಸರ್, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ, ಇನ್ನೊಂದೆರಡು ಫೋಟೋ ತೆಗಿತೀನಿ ಅಂತ ಅವರು ಫೋಟೋನ ತೆಗೆದು ಫೋನ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಅವರನ್ನೇ ನೋಡ್ತಾ ಸ್ನೇಹ, ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ಎಂಜಾಯ್ ಪ್ರೇಮ, ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಫೋಟೋಸ್ನ ತೆಗೆಸ್ಕೊ, ಯಾಕೆಂದರೆ ನೀನು ಈ ನಗ್ತಾ ಇರೋ ಫೋಟೋಸ್ ಇದೇ ಕೊನೆ, ನಿನ್ನ ಟೈಮ್ ಮುಗಿತಾ ಬಂತು, ಇನ್ನೇನಿದ್ರು ನಿನ್ನ ಅಂತ್ಯದಾಟ ಶುರು ಅಂತಾಳೆ. ಈಚೆ ಕಾವ್ಯ ಭರತ್ ಹತ್ರ ಫೋನಲ್ಲಿ, ಹೌದು ಭರತ್, ರಾತ್ರಿ ಹೋದವನು ಇನ್ನೂ ವಾಪಸ್ ಬಂದಿಲ್ಲ. ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ, ನನಗೆ ತುಂಬ ಭಯ ಆಗ್ತಿದೆ ಭರತ್. ಆ ಮಲ್ಲಿಗರುಡ ಇನ್ನು ಜೈಲಲ್ಲೇ ಇದ್ದಾರೆ ತಾನೆ ಅಂತಾಳೆ. ಓ ಗಾಡ್, ಇದೇನಾದರೂ ಎಡ್ವರ್ಟ್ ಆಗೋಯ್ತಾ ಕಾವ್ಯ ಅಂತಾನೆ ಭರತ್. ಏನಾಯಿತು ಭರತ್, ಯಾಕೆ ಗಾಬರಿ ಅದೇ ಅಂತಾಳೆ ಕಾವ್ಯ. ಅದು ಕಾವ್ಯ, ಮಲ್ಲಿಗರುಡ ಜೈಲಲ್ಲಿಲ್ಲ, ಬೇಲ್ ಮೇಲೆ ಹೊರಗಿದ್ದಾರೆ, ಅದು ನಿನ್ನೆನೇ ಹೊರಗೆ ಬಂದಿರೋದು ಅಂತಾನೆ ಭರತ್. ಅಯ್ಯೋ ದೇವ್ರೆ, ಅವರೇನಾದರೂ ಮಹಾದೇವಂಗೆ ಅಪಾಯ ಮಾಡಿದಾರಾ ಅಂತಾಳೆ ಕಾವ್ಯ. ಖಂಡಿತ ಮಾಡಿರ್ತಾರೆ ಅಂತ ಭರತ್ ಮನಸ್ಸಲ್ಲಿ ಅನ್ಕೋತಾ, ಹಾಗೆಲ್ಲ ಏನೂ ಇರಲ್ಲ ಕಾವ್ಯ, ನೀನು ಪ್ಯಾನಿಕ್ ಆಗಬೇಡ. ನಮ್ಮ ಸ್ಟಾಫ್ಗೆ ಈಗಲೇ ಆ ಮಲ್ಲಿಗರುಡನ್ನ ಟ್ರೇಸ್ ಮಾಡೋಕೆ ಹೇಳ್ತೀನಿ. ಹೋಗ್ತಾ ದಾರಿ ಮಧ್ಯೆ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನಿನಗೆ ಕಾಲ್ ಮಾಡ್ತೀನಿ, ನೀನು ಧೈರ್ಯವಾಗಿರು ಕಾವ್ಯ ಅಂತ ಕಾಲ್ ಕಟ್ ಮಾಡಿ. ಕಾವ್ಯ ಎಂಥ ಒಳ್ಳೆ ಸುದ್ದಿ ಕೊಟ್ಟೆ ಕಾವ್ಯ. ಆ ಮಹಾದೇವನು ಆಯಸ್ಸು ಮುಗ್ದು ಮಣ್ಣಾಗಿದ್ದರೆ ಸಾಕು, ನನ್ನ ದಾರಿ ಪೂರ್ತಿ ಕ್ಲಿಯರ್ ಆಗುತ್ತೆ. ಆ ಮಲ್ಲಿ ಮತ್ತು ಗರುಡ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಕೈ ಚಳಕ ತೋರಿಸಿದ್ದಾರೆ. ನನಗೆ ಹೇಳಿದೆ ಆ ಮಹಾದೇವನ ಮುಗಿಸ್ಬಿಟ್ರೆ ಆಗಿದ್ರೆ ನನಗೆ ಇವತ್ತು ಫುಲ್ ಹಬ್ಬ. ಎಸ್ ಅಂತಾನೆ ಭರತ್. ಈಚೆ ಕಾವ್ಯ, ಅತ್ತೆ ಭರತ್ ಹತ್ರ ಮಾತಾಡಿದೆ, ಅವರು ಮಹಾದೇವನ ಹುಡುಕ್ತಾನಂತೆ, ಮಹಾದೇವಂಗೆ ಯಾವ ಅಪಾಯನೂ ಆಗದೆ ಇದ್ರೆ ಸಾಕು ಅಂತ ಹೇಳ್ತಾಳೆ ಕಾವ್ಯ. ಅಣ್ಣಂಗೆ ಏನೂ ಆಗಲ್ಲ ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಇದೆಲ್ಲ ನನ್ನಿಂದನೇ ಆಗಿದ್ದು ಅತ್ತೆ. ರಾತ್ರಿ ಹಠ ಮಾಡಿ ಪಾನಿಪುರಿ ತಿನ್ನೋದಕ್ಕೆ ಮಹಾದೇವನ್ನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅವನು ಇವಾಗ ಅಪಾಯದಲ್ಲಿ ಇರ್ತಾ ಇರಲಿಲ್ಲ. ನಾವು ರಾತ್ರಿ ಹೋದವರು ವಾಪಸ್ ಬಂದ್ವಿ ಅತ್ತೆ, ಆದರೆ ನನ್ನ ಚೈನ್ ಕಾಣಿಸ್ತಿಲ್ಲ, ಅದು ಬೇಕೇ ಬೇಕು ಅಂತ ಹಠ ಮಾಡಿದೆ. ಅವನು ಹೇಳ್ದ ಅದೆಲ್ಲೂ ಹೋಗಿರಲ್ಲ, ನಾಳೆ ಹೋಗಿ ತಗೊಂಡು ಬರೋಣ ಅಂತ, ಆದರೆ ನಾನೇ ಅವನ ಮಾತು ಕೇಳಿಲ್ಲ. ನೀನು ಹೋಗ್ತಾ ಇದ್ರೆ ನಾನೇ ಹೋಗ್ತೀನಿ ಅಂತ ಕೂತೆ, ಅದಕ್ಕೆ ಅವನು ಹೋಗಿದ್ದು ಅತ್ತೆ. ನಾನು ಹಠ ಮಾಡದೆ ಇದ್ದಿದ್ರೆ ಅವನಿಗೇನೂ ಆಗ್ತಾ ಇರಲಿಲ್ಲ. ನಂದೇ ತಪ್ಪು ಅತ್ತೆ, ನಂದೇ ತಪ್ಪು. ನಾನು ತಮಾಷೆಗೆ ಮಾಡಿದ್ದು, ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ ಕಾವ್ಯ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಹೈವೇ ರಸ್ತಿನಲ್ಲಿ ಲಾರಿಗಳು ಮೊದಲೇ ಬಿರ್ರಿ ಓಡಾಡ್ತವೆ, ಯಾವುದಾದ್ರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ ವಿಚಾರಿಸ್ಬೇಕಾಗಿತ್ತು ಅಂತಾರೆ ಮಹೇಶ್ವರಿ. ಆಗ ಶ್ರೀಧರ್, ಮಹೇಶ್ವರಿ, ಸ್ವಲ್ಪನಾದರೂ ಪ್ರಜ್ಞೆ ಇದೆ ನಿನಗೆ? ಯಾವ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅಂತಾರೆ. ಅದು ಹಾಗಲ್ಲ ರೀ, ಮನೆ ಮಗ ಎಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ, ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಇಂಥ ಟೈಮಲ್ಲಿ ಇದನ್ನು ಹೇಳಿದೆ, ಇನ್ನೇನು ಹೇಳಲಿ. ಪುಣ್ಯ ಆ ಗರುಡಮಲ್ಲಿ ಸ್ಟೇಷನಲ್ಲಿದ್ದಾರೆ, ಅವ್ರು ಏನಾದರೂ ಹೊರಗಿದ್ದಿದ್ರೆ ಅಯ್ಯೋ ಅಂತಾರೆ ಮಹೇಶ್ವರಿ. ಮಾವ, ನನಗೆ ಆ ಗರುಡನ ಮೇಲೆ ಅನುಮಾನ ಬರ್ತಿದೆ, ಅವರೇ ಏನಾದರೂ ಮಾಡಿದ್ರಾ ಅಂತ ಅಂತಾಳೆ ಕಾವ್ಯ. ಅವ್ರು ಜೈಲಲ್ಲಿಲ್ವಾ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ಅವ್ರು ನಿನ್ನೆನೇ ಬೇಲ್ ತಗೊಂಡು ಹೊರಗಡೆ ಬಂದ್ರಂತೆ ಅಂತಾಳೆ ಕಾವ್ಯ. ಅಲ್ಲಮ್ಮ, ಇದು ನಮ್ಮ ಮಹಾದೇವಂಗೆ ಗೊತ್ತಿದೆಯಾ ಅಂತಾರೆ ಶ್ರೀಧರ್. ಅಯ್ಯೋ ಭಗವಂತ, ಈಗೇನಪ್ಪ ಮಾಡೋದು? ನಮ್ಮ ಮಹಾದೇವಂಗೆ ಮೊದಲೇ ಅವರನ್ನು ಕಂಡ್ರೆ ಆಗಲ್ಲ, ಅವ್ರ ಹೆಸರು ಕೇಳಿದರೆ ಸಾಕು ಉರ್ದು ಬೀಳ್ತಾನೆ. ನಮ್ಮ ಮಹಾದೇವಂಗೆ ಬಹುಶಃ ಅವ್ರು ಜೈಲಿಂದ ಬಂದಿರೋ ವಿಷಯ ಗೊತ್ತಾಗಿರಬೇಕು, ಅದಕ್ಕೆ ಅವರನ್ನು ಹುಡ್ಕೊಂಡು ಹೋಗಿರ್ತಾನೆ. ಇಲ್ಲ ಅಂದರೆ ಮಲ್ಲಿಗರುಡ ಏನಾದರೂ ನಮ್ಮ ಮಹಾದೇವಂಗೆ. ಶ್ರೀಧರ್, ಈಗ ಏನು ಮಾಡೋದು ನಾವು ಅಂತಾರೆ ಕಲ್ಯಾಣಿ. ಅಯ್ಯೋ, ಬೆಳಿಗ್ಗೆಯಿಂದನೇ ನನ್ನ ಬಲಗಣ್ಣು ಅದುರುತ್ತಾ ಇತ್ತು. ಅಂದ್ಕೊಂಡೆ ಏನಾದರೂ ಒಂದು ಅನಾಹುತ ಆಗುತ್ತೆ ಅಂತ, ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಯ್ಯೋ ಮಹಾದೇವ, ಖಂಡಿತ ಇದು ಆ
ಮಲ್ಲಿಗರುಡಂದೇ ಕೆಲಸ. ಮದುವೆನೂ ಹಾಳು ಮಾಡಿದ್ರು, ಚೇತನ್ನೂ ಕಿಡ್ನಾಪ್ ಮಾಡಿದ್ರು, ಈಗ ನಮ್ಮ ಮಹಾದೇವನ ಹೀಗೆಲ್ಲ ಮಾಡ್ತಿದ್ದಾರೆ ಅಂತಾಳೆ ಮಹೇಶ್ವರಿ. ಆಗ ಶ್ರೀಧರ್ ಸಿಟ್ಟಿಂದ, ಏಯ್ ಮಹೇಶ್ವರಿ, ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗೆ ಅಂತ ಅವರನ್ನು ತಳ್ತಾರೆ. ಅದು ಹಾಗಲ್ಲ ರೀ ಅಂತಾರೆ ಮಹೇಶ್ವರಿ. ಬಾಯಿ ಮುಚ್ಕೊಂಡು ಹೋಗು ಅಂದೆ ಅಂತ ಮತ್ತೆ ತಳ್ತಾರೆ ಶ್ರೀಧರ್. ಅಕ್ಕ ಅಕ್ಕ ಅಂತ ಮಹೇಶ್ವರಿ ಬರ್ತಾರೆ. ಮಹೇಶ್ವರಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾರೆ ಕಲ್ಯಾಣಿ. ಮಾವ, ಮಲ್ಲಿಗರುಡ ಇರೋ ಜಾಗ ನಿಮಗೆ ಗೊತ್ತಲ್ವಾ, ಪ್ಲೀಸ್ ನನ್ನ ಅಲ್ಲೇ ಕರ್ಕೊಂಡು ಹೋಗ್ತೀರಾ, ನಾನೇ ಅವರನ್ನು ವಿಚಾರಿಸ್ತೀನಿ ಅಂತಾಳೆ ಕಾವ್ಯ. ಸರಿ ಬಾ ಅಮ್ಮ, ಗಾಡಿ ತೆಗಿ ಅಂತಾರೆ ಶ್ರೀಧರ್. ಶ್ರೀಧರ್, 1 ನಿಮಿಷ, ನಿಮ್ಮ ಜೊತೆ ನಾನು ಬರ್ತೀನಿ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ, ನಾನು ಬರ್ತೀನಿ ಅಂತಾಳೆ. ಆಗ ಕಾವ್ಯ, ಬೇಡ ಅತ್ತೆ, ನೀವು ಇಲ್ಲೇ ಇರಿ. ಪಂಚಮಿ, ನೀನು ಅತ್ತೆ ಜೊತೆನೇ ಇರು, ನಾವು ಬೇಗ ಹೋಗಿ ಬರ್ತೀವಿ, ಮಹಾದೇವನ್ಗೆ ಏನೂ ಆಗಿರಲ್ಲ ಅತ್ತೆ ಅಂತ ಹೋಗ್ತಾಳೆ ಕಾವ್ಯ. ಕಲ್ಯಾಣಿ ಪಂಚಮಿನ ತಪ್ಕೊಂಡು ಅಳ್ತಾರೆ. ಈಚೆ ರಾಮ್, ಪ್ರೇಮ ನಿಧಾನಕ್ಕೆ ಹೋಗೆ ಅಂತಾನೆ. ನನ್ನ ಹಿಡಿಯೋಕ್ಕಾಗಲ್ಲ ರಾಮ್ ಅಂತಾಳೆ ಪ್ರೇಮ, ನೀನೊಳ್ಳೆ ಮೀನನ್ನು ನೀರಿಂದ ಹೊರಗಡೆ ಹಾಕಿದಾಗ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಚಳಪಡಿಸುತ್ತಲ್ಲ, ಹಾಗೆ ಒಂದೇ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಅಂತಾನೆ. ರಾಮ್, ಈ ಜಾಗ ನೋಡು ಎಷ್ಟು ಚೆನ್ನಾಗಿದೆ, ನನಗಂತೂ ಒಂದು ಕಡೆ ನಿಲ್ಲಬೇಕು ಅನ್ನಿಸ್ತಿಲ್ಲ, ಎಲ್ಲ ಕಡೆ ಓಡಾಡಬೇಕು ಅನ್ನಿಸ್ತಿದೆ, ನನಗೇನಾರ ರೆಕ್ಕೆ ಇದ್ದಿದ್ರೆ ನಿನ್ನನ್ನು ಕೂರಿಸ್ಕೊಂಡು 1 ರೌಂಡ್ ಓಡಿಸ್ತಿದ್ದೆ ಅಂತಾಳೆ ಪ್ರೇಮ. ಅಷ್ಟಪ್ಪ ಭಗವಂತ, ಇವಳಿಗೆ ರೆಕ್ಕೆ ಕೊಡದೆ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತಾನೆ ರಾಮ್. ಆಗ ಪ್ರೇಮ ಓಡುವಾಗ ಬೀಳ್ತಾಳೆ. ಏನಾಯ್ತೆ ಅಂತಾನೆ ರಾಮ್. ಉಳುಕಿದೆ ಅನ್ನಿಸ್ತಿದೆ, ತುಂಬ ನೋವಾಗ್ತಿದೆ, ಓಡಾಡೋಕೆ ಆಗ್ತಿಲ್ಲ ಅನಿಸುತ್ತೆ, ಈ ಜಾಗ ಎಲ್ಲ ಓಡಾಡಬೇಕು ಅಂತಿದ್ದೆ ಈಗ, ಆದರೆ ಆಗಲ್ಲ ಅಂತ ನಾಟಕ ಮಾಡ್ತಾಳೆ ಪ್ರೇಮ. ನೀನು ಈ ಜಾಗ ಎಲ್ಲ ಓಡಾಡಬೇಕಲ್ವಾ, ಸರಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಪ್ರೇಮನ್ನ ರಾಮ್ ಎತ್ಕೋತಾನೆ. ಹಾಗೆ ಇಬ್ಬರು ಒಬ್ರನ್ನೊಬ್ರು ನೋಡ್ತಾರೆ. ರಾಮ್, ಎಲ್ಲರೂ ನೋಡ್ತಾರೆ ಅಂತಾಳೆ ಪ್ರೇಮ. ಕೆಳಗಿಳಿಸ್ಲಾ ಅಂತಾನೆ ರಾಮ್. ಬೇಡ, ಇದೇ ಚೆನ್ನಾಗಿದೆ ಅಂತಾಳೆ ಪ್ರೇಮ. ನಮ್ಮ ಕೋತಿ ಬುದ್ಧಿ ನಮಗೆ ಗೊತ್ತಿಲ್ವಾ ಅಂತಾನೆ ರಾಮ್. ಆಗ ಸ್ನೇಹ ಅಡ್ಡ ನಿಂತ್ಕೊಂಡು ಅವರಿಬ್ಬರನ್ನೇ ನೋಡ್ತಾಳೆ. ಪ್ರೇಮ, ನಿನಗೆ ಬಲಗಾಲ ಅಲ್ವಾ ಉಳುಕಿರೋದು, ಬಲಗಾಲ ಉಳುಕುವಾಗ ಪೇಯ್ನ್ ಜಾಸ್ತಿ ಇರುತ್ತಂತೆ, ಪಾಪ ನಿನಗೆ ಪೇಯ್ನ್ ಇರೋದು ನೋಡಿದರೆ ನಿನ್ನ ಕ್ಯಾಂಪ್ ತನಕ ಹೊತ್ಕೊಂಡು ಹೋಗಬೇಕೋ ಏನೋ ಅಂತಾನೆ ರಾಮ್. ಕ್ಯಾಂಪ್ ತನಕ ನನ್ನ ಹೊತ್ಕೊಂಡು ಹೋಗ್ತೀಯಾ, ಅದಕ್ಕೂ ಮುಂಚೆ ಇಲ್ಲೆಲ್ಲ ಸುತ್ತಾಡಿಸಿ ಕ್ಯಾಂಪ್ಗೆ ಕರ್ಕೊಂಡು ಹೋಗೋ ಅಂತಾಳೆ ಪ್ರೇಮ. ಈಚೆ ಶ್ರೀಧರ್ ಮತ್ತು ಕಾವ್ಯ ಕಾರಲ್ಲಿ ಬರ್ತಾರೆ. ಮಲ್ಲಿಗರುಡ ಬೈಕಲ್ಲಿ ಬರ್ತಾ ಇರುವಾಗ ಅವ್ರ ಮುಂದೆ ಕಾರನ್ನು ನಿಲ್ಲಿಸಿ ಕಾರಿಂದ ಇಳಿತಾರೆ ಶ್ರೀಧರ್ ಮತ್ತು ಕಾವ್ಯ. ಮಲ್ಲಿಗರುಡನು ಬೈಕಿಂದ ಇಳಿತಾರೆ. ಕಾವ್ಯ ಸಿಟ್ಟಿಂದ, ಏಯ್ ಮಹಾದೇವ, ಎಲ್ಲಿದ್ದಾನೆ, ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಮನೆಗೆ ಬಂದಿಲ್ಲ, ನನಗೊತ್ತು, ನೀವೇ ನನ್ನ ಗಂಡಂಗೆ ಏನೋ ಮಾಡಿರ್ತೀರ, ನಿಜ ಹೇಳಿ ಮಹಾದೇವ ಎಲ್ಲಿದ್ದಾನೆ ಅಂತಾಳೆ. ಆಗ ಇಬ್ಬರು ಜೋರಾಗಿ ನಗ್ತಾರೆ. ನೋಡ್ ಬಾಬಾ, ಆ ಮಹಾದೇವ ಎಲ್ಲೂ ಕಾಣಿಸ್ತಿಲ್ವಂತೆ ಅಂತಾನೆ ಗರುಡ. ಎಂಥ ಕೆಲಸ ಆಗೋಯ್ತು ಗರುಡ, ಅವನ್ನೇ ನಾವೇ ಎತ್ಬಿಡೋಣ ಅಂದ್ಕೊಂಡಿದ್ವಿ, ನಮಗಿಂತ ಮುಂಚೆ ಯಾರೋ ಎತ್ತದಂಗಿದೆ. ಏಯ್, ನಿನ್ನ ಗಂಡ ಎಲ್ಲಿದ್ದಾನೋ ಯಾವನಿಗೆ ಗೊತ್ತು, ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂದರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತಾನೆ ಮಲ್ಲಿ. ನಾನು ನಿರ್ಧಾರ ಮಾಡೇ ಬಂದಿರೋದು, ನನ್ನ ಗಂಡ ಎಲ್ಲಿದ್ದಾನೆ, ಅವನಿಗೆ ಏನು ಮಾಡಿದ್ದೀರಾ ಅಂತ ಹೇಳದೆ ಹೋದರೆ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋದಿಲ್ಲ ಅಂತಾಳೆ ಕಾವ್ಯ. ಏಯ್, ಆ ಮಹಾದೇವಂಗೆ ನಾವೇನು ಬಾಡಿಗಾರ್ಡ್ಸಾ, ಇಬ್ಬರು ಇಲ್ಲಿಂದ ಹೋದರೆ ಸರಿ, ನಮಗೇನು ಮಾಡೋಕೆ ಬೇರೆ ಕೆಲಸ ಇಲ್ವಾ. ಏಯ್, ನಿನ್ನ ಗಂಡಂಗೆ ಹೇಳು, ನಮ್ಮ ಕಣ್ಣಿಗೆ ಬೀಳಬೇಡ, ಅಕಸ್ಮಾತ್ ನಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಅಡ್ಡಡ್ಡ ಉದ್ದುದ್ದ ಸಿಗ್ದಾಕ್ಬಿಡ್ತೀವಿ ಅಂತಾನೆ ಗರುಡ. ಆಗ ಕಾವ್ಯ ಗರುಡನ ಕೆನ್ನೆಗೆ ಬಾರಿಸ್ತಾಳೆ. ಏಯ್, ಹೆಣ್ಣು ಅಂತ ಸುಮ್ಮನೆ ಇದ್ರೆ ಕೈಯೆಲ್ಲ ಮಾತಾಡ್ತೀಯಾ, ನಿನ್ನ ಗಂಡ ಸಿಗದೆ ಇದ್ರೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು, ಅದು ಬಿಟ್ಟು ಇಲ್ಲಿ ಬಂದು ಕೂಗಾಡೋದಲ್ಲ ಅಂತಾನೆ ಗರುಡ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೇ ಬಂದಿರೋದು, ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸುಮ್ಮನೆ ಕೂರೋಳಲ್ಲ ನಾನು, ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಎಷ್ಟೇ ಜನ ರೌಡಿಗಳು ಬರಲಿ, ನಿಮ್ಮನ್ನು ಎದುರಿಸೋ ತಾಕತ್ತು ನನಗಿದೆ, ಹೇಳಿ ಮಹಾದೇವಂಗೆ ಏನು ಮಾಡಿದ್ರಿ ಅಂತಾಳೆ ಕಾವ್ಯ. ಏಯ್, ನಿನಗೆ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ ಅಂತಾನೆ ಗರುಡ. ಆಗ ಕಾವ್ಯ ಅಲ್ಲೇ ಒಡೆದಿರೋ ಗಾಜಿನ ಬಾಟ್ಲಿನ ತಗೊಂಡು ಏಯ್ ಅಂತ ಗರುಡನ ಕುತ್ತಿಗೆಗೆ ಹತ್ರ ಹಿಡಿದು, ಮಹಾದೇವನ ಬಗ್ಗೆ ಒಂದೇ ಒಂದು ಕೆಟ್ಟದ್ದು ಮಾತಾಡಿದ್ರು ನಿನ್ನ ಗಂಟ್ಲಿಂದ ಮಾತು ಹೊರಡಲ್ಲ, ರಕ್ತ ಚಿಮ್ಮುತ್ತೆ, ಹುಷಾರ್, ನಿಜ ಹೇಳು, ಮಹಾದೇವಂಗೆ ಏನು ಮಾಡಿದ್ರಿ, ಎಲ್ಲಿದ್ದಾನವನು ಅಂತಾಳೆ ಕಾವ್ಯ. ಏಯ್, ಏನು ಮುಖ ನೋಡ್ತಿದ್ಯಾ, ಮೊದಲು ಅವಳಿಗೆ ಬಾಟ್ಲಿನ ಕೆಳಗಿಳಿಸೋ ಕೇಳು ಅಂತಾನೆ ಮಲ್ಲಿ. ಆ ರೌಡಿ ಮಹಾದೇವಂಗೆ ಒಳ್ಳೆ ರೌಡಿ ಹೆಂಡ್ತಿನೇ ಸಿಕ್ಕಿದ್ದಾಳೆ. ಏಯ್, ಆ ಮಹಾದೇವ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಏನು ಮಾಡ್ತಿದ್ಯಾ, ಇಳಿಸು ಅದನ್ನು, ನಿಜ ಹೇಳ್ತಿದ್ದೀನಿ, ಆ ಮಹಾದೇವಂಗೆ ನಾವೇನೂ ಮಾಡಿಲ್ಲ, ಇಳಿಸು ಕೈನ ಅಂತಾನೆ ಗರುಡ. ನೀನು ಸತ್ಯ ಹೇಳದೆ ಹೋದರೆ ಇದರಿಂದ ಚುಚ್ಚೋಕು ನಾನು ಹೇಸೋದಿಲ್ಲ, ಮಹಾದೇವಂಗೆ ಒಂದೇ ಒಂದು ತರ್ಚಿದ ಗಾಯ ಆದರೂ ನಿಮ್ಮಿಬ್ಬರನ್ನ ಜೀವ ಸಹಿತ ಉಳಿಸೋದಿಲ್ಲ ಅಂತಾಳೆ ಕಾವ್ಯ. ಬೇಡ ಮಗಳೇ, ಬಿಟ್ಬಿಡು, ಅದು ಮೊದಲೇ ಗ್ಲಾಸು, ಏನಾದರೂ ಅನಾಹುತ ಆದೀತು ಅಂತಾರೆ ಶ್ರೀಧರ್. ಈಚೆ ರಾಮ್ ಪ್ರೇಮನೆ ಎತ್ಕೊಂಡು ಬಂದು ಒಂದು ಕಡೆ ತೆಗೆದು ಬೀಳಿಸ್ತಾನೆ.
ರಾಮ್ ಯಾಕೋ ನನ್ನ ಕೆಳಗಿಳಿಸಿದೆ, ನನ್ನ ಕಾಲು ಎಷ್ಟು ನೋವ್ತಿದೆ ಗೊತ್ತಾ ಅಂತಾಳೆ ಪ್ರೇಮ. ಅಬ್ಬಾ ಎಷ್ಟು ನಾಟಕ ಆಡ್ತೀಯೇ, ಉಳುಕಿರೋದು ಎಡಗಾಲು ಬಲಗಾಲು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ನೀನು ಅಂತಾನೆ ರಾಮ್. ಯಾಕೆ ಬೀಳಿಸಿದೆ ಅಂತಾಳೆ ಪ್ರೇಮ. ಹೋಗಿ ಕಣಿ ಕೇಳು ಯಾಕೆ ಬೀಳಿಸಿದೆ ಅಂತ. ಎದ್ಬಾ ಅಂತಾನೆ ರಾಮ್. ನಾನು ಸುಳ್ಳು ಹೇಳಿದ್ದೇನೋ ನಿಜ, ಆದರೆ ನೀನು ನನ್ನ ಕೆಳಗೆ ಬೀಳಿಸಿದ್ದು ಎಷ್ಟು ನೋವಾಗ್ತಿದೆ ಗೊತ್ತಾ. ಆದರೆ ಇವಾಗ ನೀನು ನನಗೆ ಎತ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ರಾತ್ರಿ ಆದರೂ ನಾನು ಇಲ್ಲೇ ಕೂತಿರ್ತೀನಿ. ನನ್ನ ಹಠ ಗೊತ್ತು ತಾನೆ ಅಂತಾಳೆ ಪ್ರೇಮ. ಒಳ್ಳೆ ಜಿಗಣೆ ತರಹ ನನ್ನ ಪ್ರಾಣ ಹಿಂಡ್ತಿಯಲ್ಲೇ, ಒಳ್ಳೆ ಜಿಗಣೆ ಸಹವಾಸ ಆಯಿತು ನಂದು. ಪ್ರೇಮ ಹುಲಿ ಹುಲಿ ಅಂತ ರಾಮ್ ಓಡಿ ಬರ್ತಾನೆ. ಆಗ ಪ್ರೇಮನು ಓಡಿ ಬರ್ತಾಳೆ. ಪ್ರೇಮ ಕಾಲು ನೋವು ಈಗ ಕಾಣಿಸ್ತಾನೆ ಇಲ್ಲ, ಹುಲಿ ಹೆಸರು ಕೇಳಿ ಕಾಲು ನೋವು ಹೋಯ್ತಾ ಅಂತಾನೆ ರಾಮ್. ರಾಮ್ ನೀನು ತುಂಬ ಕಿಲಾಡಿ ಇದೆಯಾ ಕಣೋ ಅಂತಾಳೆ ಪ್ರೇಮ. ಬಾ ಹೋಗೋಣ ಅಂತ ರಾಮ್ ಹೋಗ್ತಾನೆ. ಈಚೆ ಕಾವ್ಯ, ಏಯ್ ನಾನು ನಿನಗೆ ಕೊಡ್ತಾ ಇರೋ ಕೊನೆ ಅವಕಾಶ, ಮಹಾದೇವ ಎಲ್ಲಿದ್ದಾನೆ ಹೇಳು ಅಂತಾಳೆ. ಆಗ ಭರತ್ ಬಂದು, ಕಾವ್ಯ ಏನು ಮಾಡ್ತಿದ್ಯಾ ಕಾವ್ಯ, ಆ ಬಾಟ್ಲನ್ನು ಕೆಳಗಿಳಿಸು ಅಂತಾನೆ. ಆಗ ಕಾವ್ಯ ಭರತ್ ಕಡೆ ನೋಡ್ತಾಳೆ. ಅಯ್ಯ ನಿನ್ನ ಅಂತ ಗರುಡ ಬಾಟ್ಲಿನ ಕಸ್ಕೊಂಡು ಹೆಣ್ಣು ಅಂತ ಸುಮ್ಮನೆ ಇದ್ದರೆ ನನಗೆ ಚುಚ್ಚಕ್ಕೆ ಬರ್ತೀಯ, ನಿನ್ನ ಅಂತ ಗರುಡ ಕಾವ್ಯಂಗೆ ಚುಚ್ಚಕ್ಕೆ ಬರ್ತಾನೆ. ಆಗ ಭರತ್ ಗುಂಡನ್ನು ಹಾರಿಸಿ, ಇಲ್ಲೇ ಗರುಡ ಇರೋ ಇನ್ನೊಂದು ಕೈನೂ ಕತ್ತರಿಸ್ಬೇಕೇನೋ, ಕಾವ್ಯ ಮೇಲೆ ಕೈ ಮಾಡೋಷ್ಟು ಕೊಬ್ಬ ನಿನಗೆ, ಕೆಳಗಿಳಿಸೋ ಮಗನೇ, ಇಲ್ಲ ಅಂತಂದರೆ ನಿನ್ನ ತಲೆ ಬಿಡು ಚಿಪ್ ಎಗರಿಸ್ಬಿಡ್ತೀನಿ ಅಂತಾನೆ ಭರತ್ ನನಗೆ ಇವ್ರ ಮೇಲೆ ಅನುಮಾನ ಇದೆ, ಇವರೇ ಮಹಾದೇವಂಗೆ ಏನೋ ಮಾಡಿದ್ದಾರೆ ಅಂತಾಳೆ ಕಾವ್ಯ. ಒಂದು ನಿಮಿಷ ಇರು ಕಾವ್ಯ, ನಾನು ವಿಚಾರಿಸ್ತೀನಿ. ಏ ಮಲ್ಲಿ ಗರುಡ, ನಿಮಗೆ ಮೊದಲೇ ಹೇಳಿಲ್ವೇನೋ ಬೇಲ್ ಮೇಲೆ ಹೊರಗೆ ಹೋಗ್ತಾ ಇದ್ದೀರಾ, ಇನ್ನೊಂದು ಯಾವುದಾದ್ರೂ ಕೇಸ್ ಮೇಲೆ ತಗಲು ಹಾಕ್ಕೊಂಡ್ರೆ ಲೈಫ್ ಲಾಂಗ್ ಜೈಲಲ್ಲಿ ಕಳಿಬೇಕು, ಹಾಗೆ ಮಾಡ್ತೀನಿ ಅಂತ. ಹುಟ್ಟು ಗುಣ ಸತ್ರು ಹೋಗಲಿಲ್ಲ ಮತ್ತೆ ನಿಮ್ಮ ಚಾಳಿ ತೋರಿಸ್ಬಿಟ್ರಲ್ಲ ಅಂತಾನೆ ಭರತ್. ಇದೇನು ಸರ್ ಹೀಗೆ ಹೇಳ್ತಿದ್ದೀರಾ, ಅವನು ಕಾಣ್ತಿಲ್ಲ ಅಂತ ನಮ್ಮನೆ ಕೇಳ್ತಿದ್ದೀರಾ ಅಂತಾನೆ ಮಲ್ಲಿ. ನಿನ್ನೆ ಸಂಜೆ ತಾನೇ ನೀವಿಬ್ಬರು ಜೈಲಿಂದ ಆಚೆ ಬಂದಿದ್ದೀರಾ, ಆ ಮಹಾದೇವ ನಿನ್ನೆಯಿಂದ ಕಾಣಿಸ್ತಿಲ್ಲ ಅಂದಮೇಲೆ ನನ್ನ ಮಕ್ಕಳ ನಿಮ್ಮ ಕೈವಾಡ ಇದರಲ್ಲಿ ಇದ್ದೇ ಇರಬೇಕು ಅಂತಾನೆ ಭರತ್. ಈಚೆ ಬೆಟ್ಟದ ಮೇಲೆ ರಾಮ ಪ್ರೇಮ್ ಬರ್ತಾರೆ. ನನಗಂತೂ ಸ್ವರ್ಗ ನೋಡಿದಾಗ ಆಗ್ತಿದೆ ಅಂತ ಪ್ರೇಮ ಕೂಗ್ತಾಳೆ. ಅದು ತುಂಬ ಡೇಂಜರ್ ಪ್ಲೇಸ್, ಅಲ್ಲೇನಾದರೂ ಬಿದ್ದರೆ ಮತ್ತೆ ಅವ್ರು ಸಿಗೋದೇ ಇಲ್ಲ ಅಂತ ರಾಮ್ ತೋರಿಸ್ತಾನೆ. ಒಂದು ವೇಳೆ ನಾನೇನಾದರೂ ಅಲ್ಲಿ ಹೋಗಿ ಕೆಳಗೆ ಬಿದ್ದರೆ ಏನು ಮಾಡ್ತೀಯಾ ಅಂತಾಳೆ ಪ್ರೇಮ. ನಂತರ ಪ್ರೇಮ ಆ ಜಾಗಕ್ಕೆ ಹೋಗಿ ಕೆಳಗಡೆ ನೋಡ್ತಿರ್ತಾಳೆ. ಈಚೆ ರಾಮ್ ಫೋನ್ ನೋಡ್ತಾ ಪ್ರೇಮ ಅಂತ ಕರೀತಾನೆ. ಆಗ ಸ್ನೇಹ ಪ್ರೇಮನ ಹಿಂದಿನಿಂದ ಬಂದು ತೊಳ್ಳೋಕೆ ನೋಡ್ತಾಳೆ. ಅಷ್ಟರಲ್ಲಿ ರಾಮ್ ಬಂದು ಪ್ರೇಮನ ಅಪಾಯದಿಂದ ಕಾಪಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.